ರೊಚ್ಚಿಗಿದ್ದು ಕುಟುಂಬಸ್ಥರು ಆಸ್ಪತ್ರೆಯ ವಿರುದ್ಧ ತಿರುಗಿ ಬಿದ್ದಿದ್ರು. ಆಸ್ಪತ್ರೆಯ ವಾತಾವರಣ ರಣರಂಗವಾಗಿ ಬದಲಾಗಿತ್ತು. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅಮ್ಮ ಆಸ್ಪತ್ರೆಯಲ್ಲಿ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಈಕೆಯ ಹೆಸರು ಕವಿತಾ ಅಂತ. ನಾರಾಯಣಪ್ಪ ಮತ್ತು ಮುನಿ ಲಕ್ಷ್ಮಮ್ಮ ದಂಪತಿಗಳ ಪುತ್ರಿ ಈ ಕವಿತಾ 2 ವರ್ಷಗಳ ಹಿಂದೆ ಜಗಣಿ ಸಮೀಪ ಕೊನೆಸಂದ್ರ ಗ್ರಾಮದ ಸಂತೋಷ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿದ್ರು. ಬಳಿಕ 2 ವರ್ಷದ ಗಂಡು ಮಗು ಸಹ ಇತ್ತು. 2ನೇ ಮಗುವಿಗೆ ಆನೇಕಲ್ ಪಟ್ಟಣದ ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಈ ಆಸ್ಪತ್ರೆಯಲ್ಲಿ 1ನೇ ಮಗುವಿಗೆ ಸಹ ಜನ್ಮ ನೀಡಿದ್ರು. 2ನೇ ಮಗುವಿಗೆ ಡೆಲಿವರಿಗೆ ಬಂದಿದ್ದ ವೇಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಸರ್, ನಿನ್ನೆ ಅಲ್ಲ, ಶನಿವಾರ ಮಧ್ಯಾಹ್ನ ನಮ್ಮ ತಂದೆಯೂ ನಮ್ಮ ತಂಗಿ ಅಮ್ಮ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ ಸರ್. ಚೆಕಪ್ಗೆ ಹೋದಾಗ ನೆಕ್ಸ್ಟ್ ಡೇ ಇದು ಮಾಡಬೇಕು, ಸಿಸರಿಂಗ್ ಮಾಡಬೇಕು, ಇದು 2ನೇ ಸಿಸರಿಂಗ್ ಅಲ್ವಾ, ಅದಕ್ಕೆ ಬೇಗ ಮಾಡಬೇಕು, ಮಗು ನೀಚೆ ತೆಗಿಬೇಕು ಅಂತ ಹೇಳಿದ್ದಾರೆ ಅಮ್ಮ ಆಸ್ಪತ್ರೆಯಲ್ಲಿ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಮತ್ತು ಭಯ ಬಿದ್ದು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿದ್ಮೇಲೆ ನಮ್ಮ ತಂಗಿಯವ್ರ ಗಂಡ ಭಾವವರು ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಸೈನ್ ತೊಗೊಂಡಿರೇ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೇರೆ ಆಸ್ಪತ್ರೆಗಳಲ್ಲಿ ಗಂಡನ ಪರ್ಮಿಷನು ಮತ್ತು ಸೈನ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡಲ್ಲ. ಇವರು ಆಪ್ರೇಷನ್ ಮಾಡಿಬಿಟ್ಟು 9:15ಕ್ಕೆ ಡೆಲಿವರಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಭಾವ ಬಂದಿದ್ದು 10:45ಗೆ. ನಮ್ಮ ಭಾವ ಬಂದು 20 ನಿಮಿಷಕ್ಕೆ ಮಗುನ ಕೈ ಕೊಟ್ಟಿದ್ದಾರೆ. ಆವಾಗ ನಮ್ಮ ಮಗುನೂ ನಮ್ಮ ತಂಗಿ ಇಬ್ಬರು ಚೆನ್ನಾಗಿದ್ದರು. ಮತ್ತು 2 ಗಂಟೆವರೆಗೂ ಚೆನ್ನಾಗೇ ಇದ್ದಾರೆ. 2 ಗಂಟೆ ಆತ ಹೊಟ್ಟೆ ಊದ್ಕೊಂಡ್ಬಿಟ್ಟಿದೆ ಸರ್. 3 ಟೈಮ್ಸು ಮಗುಗೆ ಹಾಲು ಕೂಡ ಕೊಟ್ಟಿದ್ದಾರೆ. 3 ಟೈಮ್ಸ್ ಮಗುಗೆ ಹಾಲು ಕೂಡ ಕೊಟ್ಟು 4 ಗಂಟೆ ಮೇಲೆ ಇದು ಹೊಟ್ಟೆ ಊತ ಬಂತು. ಇವ್ರಿಗೆ ಅಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಆಪ್ರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ಮತ್ತೆ ಆಪ್ರೇಷನ್ ಮಾಡಬೇಕು, ಇದು ಬ್ಲಡ್ ಏನೋ ಬ್ಲೀಡಿಂಗ್ ಆಗ್ತಾಯಿದೆ ಬ್ಲೀಡಿಂಗ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಮತ್ತೆ ಆಪ್ರೇಷನ್ ಮಾಡಬೇಕು ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿದ್ದಾರೆ. ಇನ್ನು 2 ದಿನಗಳ ಹಿಂದೆ ಶನಿವಾರ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಶನಿವಾರ ವೈದ್ಯರಿಗೆ ತೋರಿಸಿ ಭಾನುವಾರ ಬೆಳಗಿನ ಜಾವ 8 ಗಂಟೆಗೆ ಆನೇಕಲ್ ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ರು ಅಂತೆ. ಮಧ್ಯಾಹ್ನ 1 ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಕುಟುಂಬ ಹೊಸ ಅತಿಥಿಯ ಆಗಮನ ಅಂತ ಖುಷಿಯಲ್ಲಿದ್ರು. ನಂತರ ಮಗುವಿಗೆ ಮಧ್ಯಾಹ್ನ 3 ಬಾರಿ ಮಗುವಿಗೆ ಹಾಲುಣಿಸಿದ್ರು. ಅದಾದ ನಂತರ ಹೊಟ್ಟೆ ಊದ್ಕೊಂಡಿದೆ, ರಕ್ತಸ್ರಾವವಾಗಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಆಕೆ ಆರೋಗ್ಯ ಕ್ರಿಟಿಕಲ್ ಆಗಿದೆ. ಹೀಗಾಗಿ ಆಕೆಯನ್ನು ಚಂದಾಪುರದ ನಾರಾಯಣ ಹೃದಯಾಲಯಕ್ಕೆ ಕಳಿಸಿಕೊಟ್ರು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಇದರಿಂದ ಕುಟುಂಬಸ್ಥರಿಗೆ ಬರ ಸಿಡಿಲು ಹೊಡೆದಂತಾಗಿದೆ. ಶನಿವಾರ ಹಿಂಗೆ ಕವಿತಾ ಅವ್ರ ತಾಯಿ ಅವರಪ್ಪ ಆಮೇಲೆ ಕವಿತಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾಳೆ ಬರಲೇಬೇಕು, ನಾಳೆ ಬಂದು ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಮಗುಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಭಯ ಬೀಳಿಸಿ ಬೆಳಗ್ಗೆ ನಾನು ಬರೋದ್ರೊಳಗೆ ಅವರು 8 ಗಂಟೆ 8:15ಗೆ ನಮ್ಮ ಮಾವರು ಫೋನ್ ಮಾಡಿದ್ರು. ನಾನು ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ 9 ಗಂಟೆಗೆ ಅವರೇ ಕರ್ಕೊಂಡೋಗಿ ನಮ್ಮ ಸಿಗ್ನೇಚರ್ ಕೂಡ ಇಲ್ಲದೆ ಆಪ್ರೇಷನ್ ಮಾಡೋದು ಏನು ಮಾಡಿದ್ರೆ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ. ಮತ್ತು ನಾವು ಬರೋದ್ರೊಳಗೆ ನಾನು ಆ ಫಾರ್ಮ್ಗೂ ಸೈನ್ ಹಾಕಿಲ್ಲ, ಏನೂ ಇಲ್ಲ. ಮಗುನೂ ತಾಯಿನ ಕರ್ಕೊಂಬಂದು ಜನರಲ್ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ. ನೋಡಿ ಸರ್, ಮಗು ಎಲ್ಲ ಚೆನ್ನಾಗಿದೆ, ತಾಯಿನೂ ಎಲ್ಲ ಚೆನ್ನಾಗಿದೆ, ಸೈನ್ ಮಾಡಿ ಅಂದ್ಬಿಟ್ಟು ಆಮೇಲೆ 1/2 hour ಬಿಟ್ಟು 10:30 11 o'clockಗೆ ನಮಗೆ ಸಿಗ್ನೇಚರ್ ಹಾಕ್ಸ್ಕೊಳಕ್ಕೆ ಫಾರ್ಮ್ ತಂದು ಕೊಟ್ಟರು. ಸರಿ, ನನ್ನ ಮಗುನೂ ತಾಯಿ ಆರಾಮಿದಾರಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸಿಗ್ನೇಚರ್ ಮಾಡಿದೆ. ಆಮೇಲೆ ಮತ್ತೆ ಏನು ಮಾಡಿದ್ರು, ಅವರು 10 ಗಂಟೆಯಿಂದನೂ ಆಡ್ಬಿಟ್ಟು ಯಾಕೋ ಸ್ವಲ್ಪ ಐ ಆಗ್ತಾಯಿದೆ ಅಂದ್ಬಿಟ್ಟು ಅವರು ನೋಡ್ತಾನೆ ಇದ್ದರು. ನೋಡಿದವರು ಮತ್ತೆ 4 ಗಂಟೆಗೆ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರ ತಾಯಿ ಒಬ್ಬರಿದ್ರು, ಆಮೇಲೆ ಕವಿತಾ ನಮ್ಮ ಮಿಸ್ಸಸ್ ಒಬ್ಬರಿದ್ರು. ನಾವು ಮಾತಾಡಿಸ್ಬಿಟ್ಟು ಅವ್ರಿಗೆ ಊಟ ಎಲ್ಲ ತಂದು ಕೊಟ್ಬಿಟ್ಟು ನಮ್ಮ ಮಗ ಇದ್ದ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಬರ್ತೀನಿ ಅಂತ ಹೋಗಿ ಬರೋದ್ರೊಳಗೆ ಮತ್ತೆ ತಿರ್ಗಿ ಅವರು ಡಾಕ್ಟ್ರ್ ಏನು ಮಾಡಿದ್ದಾರೆ, ಮತ್ತೆ ಆಪ್ರೇಷನ್ ಮಾಡಬೇಕು, ಅವ್ರಿಗೇನು ಇನ್ಫಾರ್ಮೇಷನ್ ಇಲ್ದಿರ ಕರ್ಕೊಂಡೋಗಿ ಅದೇನು ಮಾಡಿದ್ರು ಗೊತ್ತಿಲ್ಲ. ಆ ತಾಯಿ ಇಲ್ಲೇ ಹೋಗ್ಬಿಟ್ಟಿದ್ದಾರೆ, ಇಲ್ಲೇ ಅಮ್ಮ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ. ಮತ್ತೆ ತಿರ್ಗಿ NH ಕರ್ಕೊಂಡೋಗ್ಬೇಕು, ಇಲ್ಲಿ ವೆಂಟಿಲೇಟ್ರ್ ಇಲ್ಲ, ಏನೂ ಇಲ್ಲ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಅಲ್ಲಿಗೆ ನಮ್ಗೆ ಆಂಬುಲೆನ್ಸಿಗೆ ಕೂಡ ನಮ್ಗೆ ಎಂಟ್ರಿ ಮಾಡಿಸಿಲ್ಲ. ಅವರೇ ಆಕ್ಸಿಜನ್ ವೆಂಟಿಲೇಷನ್ ಎಲ್ಲ ಕೊಟ್ಕೊಂಡು ಅವರೇ ಕರ್ಕೊಂಡೋಗಿ ಅಲ್ಲೆಲ್ಲ ಒಳಗಡೆ ಅವರೇ ಇದು ಮಾಡಿದ್ರು. ಆಂಬುಲೆನ್ಸ್ ಒಳಗಡೆ ಕೂಡ ನಮ್ಮನ್ನು ಬಿಟ್ಟಿಲ್ಲ, ನೋಡೋಕ್ಕೂ ಬಿಟ್ಟಿಲ್ಲ, ಇದು ಮಾಡೋಕ್ಕೂ ಬಿಟ್ಟಿಲ್ಲ. ಆಮೇಲೆ ಅಲ್ಲೋದ್ಮೇಲೆ ಅಲ್ಲೊಂದು 4 hour ಅವರೆಲ್ಲ ಚೆಕ್ ಮಾಡಿ NH ಅವರು ಮತ್ತೆ 1 ಗಂಟೆಯಲ್ಲಿ ಕರೆದು ಸ್ವಲ್ಪ ನಮಗೆ ಯಾವುದೇ ಥರ ತೊಂದರೆ ಇಲ್ಲ.
ಇನ್ನು ಇತ್ತ ವೈದ್ಯರು ಹೇಳುವ ಪ್ರಕಾರ ಆಕೆಯನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆಪರೇಷನ್ ಮಾಡುವಾಗಲೇ ಸಾಕಷ್ಟು ರಕ್ತಸ್ರಾವವಾಗಿತ್ತು. ಕವಿತಾಳನ್ನು ಬದುಕಿಸಲು ಪಕ್ಕದ ಅತಿಥಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ರಘು ಮತ್ತು ಆತನ ಪತ್ನಿ ನಾರಾಯಣ ಹೃದಯಾಲಯ ವೈದ್ಯರು ಕರೆಸಿ ಆರೋಗ್ಯವನ್ನು ತಪಾಸಣೆ ಮಾಡಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಆದರೆ ಆಕೆ ಅಲ್ಲಿಯೇ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ತಿಳಿಸಿದ್ರು. NH ಅಲ್ಲಿ ಅಡ್ಮಿಷನ್ ಇದು ನೋಡಿ BP ಇದು ಎಲ್ಲಾನು ಅಲ್ಲಿ ಬರ್ದಿದಾರಲ್ವಾ. ಈಗ ತಾಯಿ ಹೆರಿಗೆ ಆದ ತಕ್ಷಣ ಹಾಲು ಕುಡಿಸಿ ಮಾಡಿಸಿದ್ದಾರೆ. ಇನ್ನೊಂದು ಗಂಟೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲಿಲ್ಲ ಅನ್ನೋದು ಅವರು 3 hours ಅಲ್ಲ 6 hours ಚೆನ್ನಾಗಿದ್ರು. 24 hours ಬ್ಲೀಡ್ ಆಗೋ ಚಾನ್ಸ್ ಇರುತ್ತೆ. ಅದು ಸ್ಲೋ ಬ್ಲೀಡರ್ ಆಗ್ತಾ ಇರ್ಬೋದು ಅನ್ನೋದು ನಮ್ಮ ಸಸ್ಪಿಷನ್. ಆಮೇಲೆ ನಮ್ಗೆ NH ಶಿಫ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ಗೆ ಯಾವಾಗ ಹಾರ್ಟ್ ರೇಟ್ ಸೆಟ್ಲ್ ಆಗ್ತಿರ್ಲಿಲ್ವೋ ಇಷ್ಟೆಲ್ಲ ಸರಿ ಮಾಡಿನೂ ಅವಾಗಲೇ ನಮಗೆ ಹಾರ್ಟ್ ರೇಟ್ ಸೆಟ್ಲ್ ಆಗಿಲ್ಲ ಅನ್ನೋದಕ್ಕೆ ಅವರು ಇಕೋ ಎಲ್ಲ ಮಾಡಿದ್ದು. ಹಾರ್ಟ್ದು ಇಕೋ ಮಾಡಿದಾಗ ಅವ್ರು ನಮಗೆ ತಿಳಿಸಿದ ಪ್ರಕಾರ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಆಗಿದೆ. ಇದು ಒಂದು ಅಪ್ರೂಪದ ಕಂಡೀಷನ್. ಮೇಡಮ್ ಅಲ್ಲಿನ ವೈದ್ಯರು ಏನು ಹೇಳಿದಾರೆ ಅಂತಂದರೆ, ಈಗ NHL ವೈದ್ಯರು ಏನು ಹೇಳಿದಾರೆ ಅಂತಂದರೆ, ಅಮ್ಮ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಇಲ್ಲಿ ಚೆನ್ನಾಗಿದ್ರು ಸ್ವಲ್ಪ ಹೊತ್ತಿಗೆ ಮೃತಪಟ್ಟಿದ್ರು, ಅಲ್ಲೇ ನಿರ್ಲಕ್ಷ್ಯ ಅಂತ ಹೇಳಿದಾರೆ ಅಂತೇಳಿ ಅವ್ರು ಆರೋಪ ಮಾಡ್ತಿರೋದು, ನಾವಲ್ಲ. ಅವರು NH ಕೊಟ್ಟಿರೋ ರಿಪೋರ್ಟ್ ನೀವು ತಗೊಂಡು ನೋಡ್ಬೋದು. ಆ್ಯಂಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟಿಗೆ ವೆಯ್ಟ್ ಮಾಡ್ಬೋದು. ನಿಮಗೆ ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ. ಇದೇ ಥರದ ಪ್ರಕರಣಗಳು ಜಾಸ್ತಿ ನಡೆದಿದೆ ಅಮ್ಮ ಹಾಸ್ಪಿಟ್ಲಲ್ಲಿ ಅಂತೇಳಿ ಆರೋಪ ಯಾವ ಮಾಡ್ತಿದ್ದಾರೆ. ಪ್ರಕರಣ ಅಂತ ನೀವು ನಂಗೆ ಹೇಳಿದ್ರೆ ನಾನು ಎಕ್ಸ್ಪ್ಲೇನ್. ಇದು ನನ್ನ 20 years ಕೆರಿಯರ್ಲಿ ಫಸ್ಟ್ ಪೇಷಂಟ್ ಐ ಹ್ಯಾವ್ ಲಾಸ್ಟ್ ಲೈಕ್ ದಿಸ್ ವಿತ್ ಮೈ ಸರ್ಜರಿ. ಇದು ಫಸ್ಟ್ ಪೇಷಂಟ್ ನಾನು ಕಳ್ಕೊಂಡಿರೋದು. ಹೌದು PPH ಆಗುತ್ತೆ, ಬಟ್ ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡಿದ್ದೀವಿ. ಕಾಂಪ್ಲಿಕೇಶನ್ಸ್ ಆಗದೇ ಇಲ್ಲ ಅಂತ ಯಾರೂ ಡಾಕ್ಟರ್ ಹೇಳಕ್ಕಾಗಲ್ಲ. ಇನ್ನು ಕುಟುಂಬಸ್ಥರು ಅಮ್ಮ ಆಸ್ಪತ್ರೆ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪಟ್ಟು ಹಿಡಿದ್ರು. ಸ್ಥಳಕ್ಕೆ ಆನೇಕಲ್ ಪೊಲೀಸ್ ಭೇಟಿ ನೀಡಿ ಮನವೊಲಿಸುವಲು ಪ್ರಯತ್ನ ಮಾಡಿದ್ರು. ತಾಯಿ ತನ್ನ ಉಸಿರನ್ನ ಕೊಟ್ಟು ಮಗುವಿಗೆ ಜೀವ ಕೊಟ್ಟಿದ್ದು, ಆದರೆ ಉಸಿರು ಕೊಟ್ಟ ಜೀವ ನಿಂತಿದೆ. ತನ್ನ 24 ವರ್ಷಕ್ಕೆ ಜೀವನ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸದ್ಯ ಈ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆನೇಕಲ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.